ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮಾನವನ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಪ್ರಕೃತಿಯ ಒಂದು ಸಣ್ಣ ಮುನಿಸಿನ ಮುಂದೆ ಈ ಎಲ್ಲಾ ತಂತ್ರಜ್ಞಾನಗಳು ಕೇವಲ ಮಣ್ಣಿನ ಆಟಿಕೆಯಂತೆ ಭಾಸವಾಗುತ್ತೆ. ತಂಪಾಗಿ ಬೀಸುವ ಗಾಳಿ ಮತ್ತು ಭೂಮಿಗೆ ಮುತ್ತಿಡುವಂತಹ ಮಳೆ ಮನುಷ್ಯನಿಗೆ ಅಮೃತವಿದ್ದಂತೆ. ಆದ್ರೆ ಅದೇ ಮಳೆರಾಯ ತನ್ನ ಮಿತಿಯನ್ನ ಮೀರಿ ಬಿರುಗಾಳಿಯ ಜೊತೆಗೆ ರೌದ್ರಾವತಾರವನ್ನ ತಾಳಿ ಭೂಮಿಗೆ ಅಪ್ಪಳಿಸಿದ್ರೆ ಇಡೀ ನಾಗರಿಕತೆಯೇ ಬೆಚ್ಚಿ ಬೀಳುವಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಇದೀಗ ಅಕ್ಷರಶಃ ಇಂತಹದ್ದೇ ಒಂದು ಆಘಾತಕಾರಿ ಮತ್ತು ಭಾರಿ ದೊಡ್ಡ ನಡುಕ ಹುಟ್ಟಿಸುವಂತಹ ವಾತಾವರಣ ಕಣ್ಣೆದುರು ನಿಂತಿದೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ IMD ಇದೀಗ ಇಡೀ ದೇಶದ ಜನತೆಗೆ, ಅದರಲ್ಲೂ ನಿರ್ದಿಷ್ಟವಾಗಿ 15 ಪ್ರಮುಖ ಜಿಲ್ಲೆಗಳ ಜನರಿಗೆ ಒಂದು ಅತ್ಯಂತ ಕಠಿಣವಾದ ಮತ್ತು ಡೇಂಜರಸ್ ಎಚ್ಚರಿಕೆಯನ್ನು ರವಾನಿಸಿದೆ. ಮುಂಗಾರು ಮಳೆಯು ಅತ್ಯಂತ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಬರೋಬ್ಬರಿ ಗಂಟೆಗೆ 85 ಕಿಲೋಮೀಟರ್ ವೇಗದ ಬಿರುಗಾಳಿ ಮತ್ತು ಭಾರಿ ಗುಡುಗು ಮಿಂಚು ಸಹಿತ ಕುಂಭದ್ರೋಣ ಮಳೆಯಾಗಲಿದೆ ಎನ್ನುವಂತಹ ಬಿಗ್ ಅಲರ್ಟ್ ಅನ್ನ IMD ಘೋಷಣೆ ಮಾಡಿದೆ. ಆಕಾಶದಿಂದ ಸುರಿಯುವಂತಹ ನೀರಿನ ಆರ್ಭಟಕ್ಕೆ ಮತ್ತು ಬಿರುಗಾಳಿಯ ವೇಗಕ್ಕೆ ಇಡೀ ಜನಜೀವನ ಅಸ್ತವ್ಯಸ್ತವಾಗುವ ಭೀಕರ ಮುನ್ಸೂಚನೆ ಇದೀಗ ಇಡೀ ಆಡಳಿತ ಯಂತ್ರವನ್ನು ಕಂಪ್ಲೀಟ್ ಆಗಿ ಹೈ ಅಲರ್ಟ್ ಮಾಡಿದೆ. ಅಷ್ಟಕ್ಕೂ ಗಂಟೆಗೆ 85 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರೆ ಎದುರಾಗುವಂತಹ ಆ ಭೀಕರ ಅನಾಹುತಗಳ ರಹಸ್ಯ ಎಂಥದ್ದು? ಹವಾಮಾನ ಇಲಾಖೆ ಗುರುತಿಸಿರುವಂತಹ ಡೇಂಜರ್ ಝೋನ್ ನ 15 ಜಿಲ್ಲೆಗಳ ಭೌಗೋಳಿಕ ಸ್ಥಿತಿಗತಿ ಹೇಗಿದೆ? ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಏಕಾಏಕಿ ವಾಯುಭಾರ ಕುಸಿತ ಉಂಟಾಗಿ ಇಷ್ಟೊಂದು ಭಾರಿ ಪ್ರಮಾಣದ ಕಪ್ಪು ಮೋಡಗಳು ಒಟ್ಟಾಗಿ ಸೇರಲು ಕಾರಣವೇನು? ಗುಡುಗು ಮಿಂಚುಗಳ ಆರ್ಭಟ ಮತ್ತು ಮರಗಳು ಉರುಳಿ ಬೀಳುವಂತಹ ಆತಂಕವನ್ನ ಎದುರಿಸಲು ನಮ್ಮ ವಿಪತ್ತು ನಿರ್ವಹಣಾ ಪಡೆಗಳು ಮಾಡಿಕೊಂಡಿರುವಂತಹ ಆ ಭೀಕರ ಮಾಸ್ಟರ್ ಪ್ಲಾನ್ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಪ್ರಕೃತಿಯ ಮಹಾ ಬಿರುಗಾಳಿ ಮತ್ತು ಮುಂದಿನ ದಿನಗಳ ಕರಾಳ ವಾತಾವರಣದ ಪ್ರತಿಯೊಂದು ರೋಚಕ ರಹಸ್ಯವನ್ನ ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಮೂರು ಯಾವುದು, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲು ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ನೈಸರ್ಗಿಕ ವಿಕೋಪದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಗಂಟೆಗೆ 85 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಬಿರುಗಾಳಿಯ ಅಸಲಿ ತಾಕತ್ತನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಗಂಟೆಗೆ 20 ರಿಂದ 30 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರೆ ನಮಗೆ ತಂಪಾದ ಅನುಭವವಾಗುತ್ತೆ. ಆದ್ರೆ ಅದೇ ಗಾಳಿಯ ವೇಗ 85 ಕಿಲೋಮೀಟರ್ ದಾಟಿದ್ರೆ ಅದು ಅಕ್ಷರಶಃ ಪ್ರಳಯದ ಮುನ್ಸೂಚನೆಯಾಗಿ ಬದಲಾಗುತ್ತೆ. ಈ ವೇಗದ ಗಾಳಿಗೆ ಬೃಹತ್ ಮರಗಳು ಬೇರು ಸಹಿತ ಕಿತ್ತು ಬೀಳುತ್ತವೆ, ಹಳೆಯ ಕಟ್ಟಡಗಳ ಮೇಲ್ಛಾವಣಿಗಳು ಹಾರಿ ಹೋಗುತ್ತವೆ ಮತ್ತು ವಿದ್ಯುತ್ ಕಂಬಗಳು ಕೇವಲ ಬೆಂಕಿ ಕಡ್ಡಿಗಳಂತೆ ಮುರಿದು ಬೀಳುತ್ತೆ. IMD ತನ್ನ ಅತ್ಯಾಧುನಿಕ ಸ್ಯಾಟಲೈಟ್ ಗಳ ಮೂಲಕ ಇಂತಹದ್ದೇ ಒಂದು ಡೆಡ್ಲಿ ಭೀಕರವಾದಂತಹ ಟ್ರ್ಯಾಕ್ ಅನ್ನ ಕರಾರುವಕ್ಕಾಗಿ ಗುರುತಿಸಿದೆ. ಈ ಗಾಳಿಯ ರಭಸಕ್ಕೆ ಸಿಕ್ಕರೆ ಎಂತಹ ಬಲಿಷ್ಠ ವ್ಯವಸ್ಥೆಯು ಕೂಡ ಕಂಪ್ಲೀಟ್ ಆಗಿ ಧೂಳಿಪಟವಾಗುವುದು ಗ್ಯಾರಂಟಿ. ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ದೇಶದ 15 ಪ್ರಮುಖ ಜಿಲ್ಲೆಗಳು ಈ ಭಾರಿ ದೊಡ್ಡ ಬಿರುಗಾಳಿಯ ಡೈರೆಕ್ಟ್ ಟಾರ್ಗೆಟ್ ಆಗಿವೆ. ಕರಾವಳಿ ತೀರದ ಪ್ರದೇಶಗಳು, ಮಲೆನಾಡು ಭಾಗಗಳು, ಬಯಲು ಸೀಮೆಯ ಕೆಲವು ಪ್ರಮುಖ ಜಿಲ್ಲೆಗಳಿಗೆ ಆರೆಂಜ್ ಮತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ದಿನದ 24 ಗಂಟೆಯೂ ಕೂಡ ಆಕಾಶ ಕಂಪ್ಲೀಟ್ ಆಗಿ ಕತ್ತಲಿಂದ ಕೂಡಿರುತ್ತೆ. ಸೂರ್ಯನ ದರ್ಶನವೇ ಆಗದಂತೆ ಸತತವಾಗಿ ಸುರಿಯುವಂತಹ ಮಳೆ ಮತ್ತು ಬಿರುಗಾಳಿಗೆ ಜನಸಾಮಾನ್ಯರು ಮನೆಯಿಂದ ಹೊರಬರಲು ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆಡಳಿತ ಯಂತ್ರವು ಈ 15 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂತಹ ಕ್ರಮವನ್ನ ಕೈಗೊಳ್ಳಲಾಗಿದೆ. ಏಕೈಕಿ ವಾತಾವರಣದಲ್ಲಿ ಇಷ್ಟೊಂದು ಭಾರಿ ಬದಲಾವಣೆಯಾಗಲು ಅಸಲಿ ಕಾರಣವೇನು ಅಂತ ಹುಡುಕ್ತಾ ಹೋದ್ರೆ ನಮಗೆ ಸಿಗೋದು ಸಮುದ್ರದ ಮೇಲ್ಮೈಯಲ್ಲಿ ನಡೀತಾ ಇರುವಂತಹ ಆ ಕರಾಳ ವಿದ್ಯಮಾನ ಅಂದ್ರೆ ವಾಯುಭಾರ ಕುಸಿತ. ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿಯ ನೀರಿನ ಉಷ್ಣಾಂಶ ವಿಪರೀತವಾಗಿ ಹೆಚ್ಚಾದಾಗ ಅಲ್ಲಿನ ಗಾಳಿ ಬಿಸಿಯಾಗಿ ಮೇಲಕ್ಕೆ ಹೋಗುತ್ತೆ. ಆ ಖಾಲಿ ಜಾಗವನ್ನು ತುಂಬಲು ಸುತ್ತಮುತ್ತಲಿನ ಗಾಳಿ ಅತ್ಯಂತ ವೇಗವಾಗಿ ನುಗ್ಗಿ ಬರುತ್ತೆ. ಇದೇ ವೇಗ ಗಂಟೆಗೆ 85 ಕಿಲೋಮೀಟರ್ ಬಿರುಗಾಳಿಯಾಗಿ ಪರಿವರ್ತನೆಯಾಗುತ್ತೆ. ಈ ಬಿರುಗಾಳಿಯು ಸಮುದ್ರದ ಅಗಾಧ ಪ್ರಮಾಣದ ತೇವಾಂಶವನ್ನ ಹೀರ್ಕೊಂಡು ಬೃಹತ್ ಕಾರ್ಮೋಡಗಳಾಗಿ ಭೂಮಿಯ ಕಡೆಗೆ ಚಲಿಸುತ್ತೆ. ಇದೇ ಪ್ರಕ್ರಿಯೆ ಇದೀಗ ಭಾರತ ಭೂಭಾಗದ ಮೇಲೆಯೇ ಅಕ್ಷರಶಃ ರೌದ್ರಾವತಾರದಲ್ಲಿ ನಡೀತಾ ಇದೆ. ಈ ಬಿರುಗಾಳಿಯ ಜೊತೆಗೆ ಅತಿ ದೊಡ್ಡ ಅಪಾಯಕಾರಿಯಾಗಿ ಪರಿಣಮಿಸಿರುವುದು ಆಕಾಶದಲ್ಲಿ ನಡೀತಾ ಇರುವಂತಹ ಗುಡುಗು ಮತ್ತು ಸಿಡಿಲುಗಳ ಭಯಾನಕ ಆರ್ಭಟ. ಕಪ್ಪು ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಸೃಷ್ಟಿಯಾಗುವಂತಹ ಲಕ್ಷಾಂತರ ವೋಲ್ಟ್ಗಳ ವಿದ್ಯುತ್ ಶಕ್ತಿ ನೇರವಾಗಿ ಭೂಮಿಗೆ ಅಪ್ಪಳಿಸುತ್ತೆ. ಬಿರುಗಾಳಿಯ ಸಮಯದಲ್ಲಿ ಸಿಡಿಲಿನ ಹೊಡೆತಗಳು ಅತಿ ಹೆಚ್ಚಾಗಿರುತ್ತೆ. ಮರಗಳ ಕೆಳಗೆ ನಿಂತರು ಅಥವಾ ಬಯಲಿನಲ್ಲಿ ಓಡಾಡಿದ್ರು ಕೂಡ ಈ ಸಿಡಿಲಿನ ಆಘಾತಕ್ಕೆ ಸಿಲುಕಿ ಶಾಶ್ವತವಾಗಿ ನಿದ್ರೆಗೆ ಜಾರುವಂತಹ ಭಾರಿ ದೊಡ್ಡ ಅಪಾಯವಿದೆ. ಆಕಾಶ ಗುಡುಗುತ್ತಿರುವಾಗ ಮನೆಯೊಳಗೆ ಸುರಕ್ಷಿತವಾಗಿರುವುದು ಅತ್ಯಂತ ಬುದ್ಧಿವಂತಿಕೆಯ ಕೆಲಸ ಎನ್ನುವ ಖಡಕ್ ಎಚ್ಚರಿಕೆಯನ್ನ ವಿಪತ್ತು ನಿರ್ವಹಣಾ ಇಲಾಖೆ ಪ್ರತಿಯೊಬ್ಬರಿಗೂ ಕೂಡ ರವಾನಿಸಿದೆ. ಈ ನೈಸರ್ಗಿಕ ವಿಕೋಪದಿಂದ ನಗರದ ಜನರಿಗಿಂತಲೂ ಕೂಡ ಅತಿ ಹೆಚ್ಚು ಕಣ್ಣೀರು ಹಾಕುವುದು ಹಳ್ಳಿಗಳಲ್ಲಿರುವಂತಹ ನಮ್ಮ ಅನ್ನದಾತ
ಅನ್ನದಾತ ರೈತರು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಬಾಳೆ, ಅಡಿಕೆ, ತೆಂಗು ಮತ್ತು ಭತ್ತದ ಬೆಳೆಗಳು ಈ 85 ಕಿಲೋಮೀಟರ್ ವೇಗದ ಬಿರುಗಾಳಿಗೆ ಕೇವಲ ಕ್ಷಣಾರ್ಧದಲ್ಲಿ ನೆಲಕಚ್ಚಿವೆ. ಕೊಯ್ಲಿಗೆ ಬಂದಿದ್ದ ಬೆಳೆಗಳು ಮಳೆಯ ನೀರಿನಲ್ಲಿ ಕುಳಿತು ಕಂಪ್ಲೀಟ್ ಆಗಿ ಮಣ್ಣು ಪಾಲಾಗುತ್ತೆ. ಕಣ್ಣೆದುರೇ ತಮ್ಮ ಇಡೀ ವರ್ಷದ ಶ್ರಮ ಬಿರುಗಾಳಿಗೆ ಸಿಲುಕಿ ಧೂಳಿಪಟವಾಗುವುದನ್ನು ನೋಡಿರುವಂತಹ ರೈತನ ವೇದನೆ ಅಕ್ಷರಶಃ ಆಕಾಶದಿಂದ ಸುರಿಯುವ ಮಳೆಗಿಂತಲೂ ಕೂಡ ಭೀಕರವಾಗಿರುತ್ತೆ. ಸರ್ಕಾರ ಈ ರೈತರಿಗೆ ಸೂಕ್ತ ಬೆಂಬಲ ನೀಡುವ ಭಾರಿ ದೊಡ್ಡ ಸವಾಲನ್ನ ಎದುರಿಸಬೇಕಾಗಿದೆ. ಬಿರುಗಾಳಿ ಬೀಸಲು ಶುರುವಾದ ತಕ್ಷಣವೇ ಇಡೀ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪೆಟ್ಟು ಬೀಳುವುದು ವಿದ್ಯುತ್ ಸಂಪರ್ಕ ಜಾಲದ ಮೇಲೆ. ಬೃಹತ್ ಮರಗಳು ಮತ್ತು ರೆಂಬೆ ಕೊಂಬೆಗಳು ವಿದ್ಯುತ್ ತಂತಿಗಳ ಮೇಲೆ ಉರುಳಿ ಬಿದ್ದು ಹತ್ತಾರು ವಿದ್ಯುತ್ ಕಂಬಗಳು ಕಂಪ್ಲೀಟ್ ಆಗಿ ಮುರಿದು ಬೀಳುತ್ತೆ. ಇದರಿಂದಾಗಿ ನೂರಾರು ಹಳ್ಳಿಗಳು ಮತ್ತು ನಗರದ ಅನೇಕ ಬಡಾವಣೆಗಳು ದಿನಗಟ್ಟಲೆ ಕತ್ತಲಲ್ಲಿ ಮುಳುಗುವ ಕರಾಳ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರೆಂಟ್ ಇಲ್ಲದೆ ಕುಡಿಯುವ ನೀರಿನ ಪೂರೈಕೆ ನಿಲ್ಲುತ್ತೆ. ಮೊಬೈಲ್ ಟವರ್ಗಳು ಕೆಲಸ ಮಾಡದೆ ಇಡೀ ಪ್ರದೇಶವು ಬಾಹ್ಯ ಪ್ರಪಂಚದಿಂದ ಸಂಪರ್ಕವನ್ನ ಕಡಿದುಕೊಳ್ಳುವ ಅತಿ ದೊಡ್ಡ ಕ್ರೈಸಿಸ್ ಎದುರಾಗುತ್ತೆ. ಈ ಬಿರುಗಾಳಿಯ ಕೇಂದ್ರ ಬಿಂದುವಾಗಿರುವಂತಹ ಕರಾವಳಿ ತೀರ ಪ್ರದೇಶದಲ್ಲಿ ಸಮುದ್ರವು ಅಕ್ಷರಶಃ ತನ್ನ ಮಿತಿ ಮೀರಿ ಅಪ್ಪರಿಸಲು ಶುರು ಮಾಡುತ್ತೆ. 5 ರಿಂದ 10 ಅಡಿ ಎತ್ತರದ ಬೃಹತ್ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತೆ. ಈ ಭೀಕರ ವಾತಾವರಣದಲ್ಲಿ ಮೀನುಗಾರರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ದೋಣಿಗಳನ್ನ ತೆಗೆದುಕೊಂಡು ಸಮುದ್ರಕ್ಕೆ ಇಳಿಯಬಾರದು ಅಂತ IMD ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ಸಮುದ್ರದ ತೀರದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗುವ ಅಪಾಯವಿರೋದ್ರಿಂದ ತೀರದ ನಿವಾಸಿಗಳನ್ನ ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಮಾಡುವ ಕಾರ್ಯಾಚರಣೆಯನ್ನ ಸ್ಥಳೀಯ ಆಡಳಿತಗಳು ಭರದಿಂದ ಸಾಗಿವೆ. ಸತತ ಮಳೆ ಸುರಿದರೆ ಮತ್ತು ಬಿರುಗಾಳಿ ಅಪ್ಪಳಿಸಿದ್ರೆ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಎದುರಾಗುವಂತಹ ಅತಿ ದೊಡ್ಡ ನರಕ ಅಂದ್ರೆ ಅದು ಭೂಕುಸಿತ ಅಂದ್ರೆ ಲ್ಯಾಂಡ್ ಸ್ಲೈಡ್ಗಳು. ಮಣ್ಣಿನ ಒಳಗೆ ನೀರು ವಿಪರೀತವಾಗಿ ಇಂಗಿದಾಗ ಪರ್ವತದ ಹಿಡಿತ ಕಂಪ್ಲೀಟ್ ಆಗಿ ಸಡಿಲವಾಗುತ್ತೆ. ಬಿರುಗಾಳಿಯ ಹೊಡೆತಕ್ಕೆ ಬೃಹತ್ ಬಂಡೆಗಳು ಮತ್ತು ಸಾವಿರಾರು ಟನ್ ಮಣ್ಣು ಏಕಾಏಕಿ ರಸ್ತೆಗಳ ಮೇಲೆ ಮತ್ತು ಕೆಳಗಿರುವ ಹಳ್ಳಿಗಳ ಮೇಲೆ ಕುಸಿದು ಬೀಳುತ್ತೆ. ಪ್ರಪಂಚದ ಘಟ್ಟಗಳ ಸಾಲಿನಲ್ಲಿ ಪ್ರಯಾಣಿಸುವ ವಾಹನ ಸವಾರರು ಈ ಸಮಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಇಲ್ಲವಾದ್ರೆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಭಾರಿ ದೊಡ್ಡ ಅನಾಹುತವನ್ನ ಎದುರಿಸಬೇಕಾಗುತ್ತೆ. ಮಹಾನಗರಗಳಲ್ಲಿ ಬಿರುಗಾಳಿ ಮತ್ತು ಭಾರಿ ಮಳೆಯಾದರೆ ಇಡೀ ನಗರ ಅಕ್ಷರಶಃ ಒಂದು ನಡುಗಡ್ಡೆಯಾಗಿ ಬದಲಾಗುತ್ತೆ. ರಾಜಕಾಲುವೆಗಳು ತುಂಬಿ ಹರಿದು ರಸ್ತೆಗಳು ನದಿಯಂತೆ ಕಾಣುತ್ತೆ. ಮರಗಳು ಉರುಳಿ ಬಿದ್ದು ಟ್ರಾಫಿಕ್ ಜಾಮ್ಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಲುತ್ತೆ. ಅಂಡರ್ ಪಾಸ್ ಗಳಲ್ಲಿ ನೀರು ತುಂಬಿ ವಾಹನಗಳು ಮುಳುಗಡೆಯಾಗುವ ಕರಾಳ ಚಿತ್ರಣವನ್ನ ಮತ್ತೆ ಮರುಕಳಿಸುತ್ತೆ. ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾಂಕ್ರೀಟ್ ಕಾಡುಗಳು ಪ್ರಕೃತಿಯ ಒಂದು ಸಣ್ಣ ಪ್ರಹಾರಕ್ಕೂ ಕೂಡ ಕಂಪ್ಲೀಟ್ ಆಗಿ ತಲೆಬಾಗುವ ವಾಸ್ತವವನ್ನ ಈ ಬಿರುಗಾಳಿ ಮತ್ತೊಮ್ಮೆ ಸಾಬೀತುಪಡಿಸಲಿದೆ. ಇಂತಹ ಭೀಕರ ಪರಿಸ್ಥಿತಿಯನ್ನು ಎದುರಿಸಲು ಕೇಂದ್ರ ಗೃಹ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳು ಕಂಪ್ಲೀಟ್ ಆಗಿ ಸಜ್ಜಾಗಿವೆ. NDRF ಮತ್ತು SDRF ನ ನೂರಾರು ನುರಿತ ಕಮಾಂಡೋಗಳನ್ನ ಈ 15 ಡೇಂಜರ್ ಜಿಲ್ಲೆಗಳಲ್ಲಿ ಸ್ಟ್ಯಾಂಡ್ ಬೈ ಮೋಡ್ ನಲ್ಲಿ ಇಡಲಾಗಿದೆ. ಮರ ಕತ್ತರಿಸುವ ಹೈಟೆಕ್ ಯಂತ್ರಗಳು, ರಬ್ಬರ್ ಬೋಟ್ಗಳು ಮತ್ತು ಲೈಫ್ ಜಾಕೆಟ್ ಗಳಿಗೆ ಈ ರಕ್ಷಕರು ಯಾವುದೇ ತುರ್ತು ಕರೆ ಬಂದರೂ ಕೂಡ ಕೇವಲ ಕೆಲವು ನಿಮಿಷದಲ್ಲಿ ಅಲ್ಲಿಗೆ ತಲುಪುವ ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಹವಾಮಾನ ಇಲಾಖೆ ಇಷ್ಟೊಂದು ನಿಖರವಾಗಿ 85 ಕಿಲೋಮೀಟರ್ ವೇಗದ ಲೆಕ್ಕ ಹಾಕಲು ಅತಿ ದೊಡ್ಡ ಕಾರಣ ಅಂದ್ರೆ ಅದು ನಾವು ಬಳಸ್ತಾ ಇರುವಂತಹ ಅತ್ಯಾಧುನಿಕ ಡಾಪ್ಲರ್ ವೆದರ್ ರಾಡರ್ಗಳು. ಈ ರಾಡರ್ಗಳು ಆಕಾಶದಲ್ಲಿರುವಂತಹ ಮೋಡಗಳ ಸಾಂದ್ರತೆ, ಅವುಗಳ ವೇಗ ಮತ್ತು ಗಾಳಿಯ ದಿಕ್ಕನ್ನ ಸೆಕೆಂಡ್ಗೂ ಕೂಡ ಸ್ಕ್ಯಾನ್ ಮಾಡಲಾಗುತ್ತೆ. ಮೋಡಗಳ ಒಳಗೆ ಇರುವಂತಹ ನೀರಿನ ಪ್ರಮಾಣವನ್ನ ಲೆಕ್ಕ ಹಾಕಿ ಆ ಮಳೆ ಯಾವ ಜಿಲ್ಲೆಯ ಮೇಲೆ ಸುರಿಯುತ್ತೆ ಎನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ಕಂಟ್ರೋಲ್ ರೂಮ್ ಗೆ ರವಾನಿಸುತ್ತೆ. ತಂತ್ರಜ್ಞಾನದ ಈ ಕ್ರಾಂತಿಯೇ ಇಂದು ಸಾವಿರಾರು ಜನರ ಪ್ರಾಣವನ್ನು ಉಳಿಸುವ ಭಾರಿ ದೊಡ್ಡ ಅಸ್ತ್ರವಾಗಿದೆ. 85 ಕಿಲೋಮೀಟರ್ ವೇಗದ ಬಿರುಗಾಳಿ ಬೀಸುವಾಗ ವಿಮಾನ ಹಾರಾಟ ಅಕ್ಷರಶಃ ಅಸಾಧ್ಯವಾದ ಮಾತು. ವಿಮಾನ ನಿಲ್ದಾಣಗಳಲ್ಲಿ ಗೋಚರತೆ ಕಂಪ್ಲೀಟ್ ಆಗಿ ಕಡಿಮೆಯಾಗಿ ಅನೇಕ ವಿಮಾನವನ್ನ ರದ್ದು ಮಾಡಲಾಗುತ್ತೆ ಅಥವಾ ಬೇರೆ ನಿಲ್ದಾಣಗಳಿಗೆ ಡೈವರ್ಟ್ ಮಾಡಲಾಗುತ್ತೆ. ಅದೇ ರೀತಿ ರೈಲ್ವೆ ಹಳಿಗಳ ಮೇಲೆ ನೀರು ನಿಲ್ಲುವುದು ಅಥವಾ ಮರಗಳು ಉರುಳಿ ಬೀಳುವ ಸಂಭವ ಇರೋದ್ರಿಂದ ರೈಲು ಸಂಚಾರ ಕೂಡ ವಿಳಂಬವಾಗುತ್ತೆ. ಪ್ರವಾಸಕ್ಕೆ ಅಥವಾ ತುರ್ತು ಕೆಲಸಗಳಿಗೆ ಹೋಗುವವರು ಈ ದಿನಗಳಲ್ಲಿ ತಮ್ಮ ಪ್ರಯಾಣವನ್ನು ಮುಂದೂಡುವುದು ಅತ್ಯಂತ ಸೇಫ್ ಆದಂತಹ ನಿರ್ಧಾರವಾಗಿದೆ. ಬಿರುಗಾಳಿ ಮತ್ತು ಮಳೆಯ ಸಮಯದಲ್ಲಿ ಸರ್ಕಾರ ಎಷ್ಟೇ ಸಿದ್ಧತೆ ಮಾಡಿಕೊಂಡ್ರು ಕೂಡ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಮನೆಯ ಕಿಟಕಿಗಳನ್ನ ಭದ್ರವಾಗಿ ಮುಚ್ಕೊಳ್ಬೇಕು. ಮೊಬೈಲ್ ಫೋನ್ ಮತ್ತು ಪವರ್ ಬ್ಯಾಂಕ್ ಗಳನ್ನ ಮೊದಲೇ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿಟ್ಕೊಳ್ಬೇಕು. ಮನೆಯಲ್ಲಿ ಟಾರ್ಚ್ ಗಳು ಮತ್ತು ಕ್ಯಾಂಡಲ್ ಗಳು ಮತ್ತು ಅಗತ್ಯ ಔಷಧಿಗಳನ್ನು ಸಂಗ್ರಹಿಸಿಡಬೇಕು. ಅತ್ಯಂತ ತುರ್ತು ಕೆಲಸವಿದ್ರೆ ಮಾತ್ರ ಮನೆಯಿಂದ ಹೊರಗೆ ಹೋಗಬೇಕು. ಇಲ್ಲವಾದರೆ ಮನೆಯೊಳಗೆ ಸುರಕ್ಷಿತವಾಗಿರುವುದು ಈ ಬಿರುಗಾಳಿಯಿಂದ ಪಾರಾಗುವ ಏಕೈಕ ದಾರಿಯಾಗಿದೆ. ಈ ಬಿರುಗಾಳಿಯ ಅಬ್ಬರ ಮುಗಿದ ನಂತರ ಇಡೀ ಆಡಳಿತ ಯಂತ್ರದ ಮುಂದೆ ಅತಿ ದೊಡ್ಡ ಸವಾಲು ಎದುರಾಗುತ್ತೆ. ಅದೇ ನಾಶವಾದ ಪ್ರದೇಶಗಳ ಪುನರ್ ನಿರ್ಮಾಣ ಅಂದ್ರೆ ರೀಬಿಲ್ಡಿಂಗ್ ಪ್ರೋಸೆಸ್. ಮುರಿದು ಬಿದ್ದಿರುವಂತಹ ವಿದ್ಯುತ್ ಕಂಬಗಳನ್ನು ಸರಿಪಡಿಸುವುದು, ರಸ್ತೆಗಳಿಗೆ ಬಿದ್ದಿರುವ ಮರಗಳನ್ನು ತೆರವುಗೊಳಿಸುವುದು, ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ಕೊಡುವುದು ಸರ್ಕಾರಕ್ಕೆ ಭಾರಿ ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸುತ್ತೆ. ವಿಪತ್ತು ನಿರ್ವಹಣಾ ನಿಧಿಯಿಂದ ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಜನಜೀವನವನ್ನ ಮತ್ತೆ ಸಹಜ ಸ್ಥಿತಿಗೆ ತರುವುದು ಅಕ್ಷರಶಃ ಒಂದು ಯುದ್ಧದ ರೀತಿಯ ಕಾರ್ಯಾಚರಣೆಯಾಗಿದೆ. ನಾವೆಲ್ಲರೂ ಕೂಡ ಈ ಬಿರುಗಾಳಿಯಿಂದ ಕಲಿಯಬೇಕಾದ ಅತಿ ದೊಡ್ಡ ಪಾಠ ಅಂದ್ರೆ ಪ್ರಕೃತಿಯನ್ನ ಗೌರವಿಸುವುದು. ನದಿ ಒತ್ತುವರಿ ಮಾಡುವುದು, ಮರಗಳನ್ನು ಕತ್ತರಿಸುವುದು ಮುಂದುವರೆದರೆ ಭವಿಷ್ಯದಲ್ಲಿ 85 ಕಿಲೋಮೀಟರ್ ವೇಗ, 150
150 ಕಿಲೋಮೀಟರ್ ವೇಗದಲ್ಲಿ ಬದಲಾದ್ರೂ ಕೂಡ ಆಶ್ಚರ್ಯವಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಐಎಂಡಿ ನೀಡಿರುವಂತಹ 85 ಕಿಲೋಮೀಟರ್ ವೇಗದ ಬಿರುಗಾಳಿಯ ಅಲರ್ಟ್ ಕೇವಲ ಒಂದು ಸಾಮಾನ್ಯ ಹವಾಮಾನ ವರದಿಯಲ್ಲ, ಬದಲಾಗಿದ್ದು ಪ್ರಕೃತಿ ನಮಗೆ ಕೊಡ್ತಾ ಇರುವಂತಹ ಅತಿ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ನಾವು ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಕೂಡ ಪ್ರಕೃತಿಯ ರೌದ್ರಾವತಾರದ ಮುಂದೆ ನಾವೆಲ್ಲರೂ ಕೂಡ ಶೂನ್ಯ ಎನ್ನುವುದನ್ನ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಈ ವಿಪತ್ತನ್ನ ಎದುರಿಸಲು ನಮ್ಮ ವಿಪತ್ತು ನಿರ್ವಹಣಾ ಪಡೆಗಳು ಮತ್ತು ಆಡಳಿತ ಯಂತ್ರ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದೆ. ನಾಗರಿಕರಾದ ನಾವು ಸರ್ಕಾರದ ನೀಡುವಂತಹ ಪ್ರತಿಯೊಂದು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಈ ಬಿರುಗಾಳಿಯನ್ನ ನಾವು ಯಾವುದೇ ಪ್ರಾಣಾಪಾಯವಿಲ್ಲದೆ ಸಮರ್ಥವಾಗಿ ಎದುರಿಸಬಹುದು. ಭಾರತ ಹವಾಮಾನ ವೈಪರೀತ್ಯ ಮತ್ತು ಈ ಭೀಕರ ಬಿರುಗಾಳಿಯ ಅಲರ್ಟ್ ನ ವಾಸ್ತವ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಅತ್ಯಂತ ನಿಖರವಾದ ನೈಸರ್ಗಿಕ ವಿಕೋಪಗಳು, ಆಡಳಿತಾತ್ಮಕ ಡೀಟೇಲ್ಸ್ ಗಾಗಿ ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.